ಬನ್ನಿ, ನಮ್ಮ ಜೊತೆ ಇದ್ದಾರೆ ಕುರಿ ತೊಗೊಳಕ್ಕೆ ನಮ್ಮ ರೈತರುಗಳು ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನೋಡಿ, ಇವರು ನಮ್ಮ ರೈತರು ಇಲ್ಲಿ ರಾಮನಗರ ದಕ್ಷಿಣ ಕರ್ನಾಟಕದಿಂದ ಈಗ ಅಮೀನ್ಗಡಕ್ಕೆ ಹೋಗಿ ಅಲ್ಲಿ ಅಮೀನ್ಗಡ ಯಲಗಟ್ಟೆಗರು ತೊಗೊಳಕ್ಕೆ ಹೋಗ್ತಿದ್ದಾರೆ. ಇವರು ಭಾಳ ಒಂದು 5 ವರ್ಷದಿಂದ ಹೋಗ್ತಿದ್ದಾರೆ. ಸರ್, ಎಷ್ಟು ಸರಿಯಿಂದ ನೀವು ಹೋಗ್ತಾ ಇದ್ದೀರಾ? ನಾನು ಒಂದು 8 ವರ್ಷದಿಂದ ಹೋಗ್ತಾ ಇದ್ದೀನಿ. ಇವ್ರು ನನ್ನ ಕ್ಲೋಸ್ ಫ್ರೆಂಡು, ಹೊಸ್ದಾಗಿ ಫಾರ್ಮ್ ಮಾಡಿದ್ದಾರೆ. ಓಕೆ. ಇವ್ರಿಗೆ ಮರಿ ಪರ್ಚೇಸ್ ಮಾಡೋಕ್ಕೆ ಗೊತ್ತಾಗಲ್ಲ ಅಂದ್ಬಿಟ್ಟು ಜೊತೆಲಿ ಕರ್ಕೊ ಹೋಗ್ತಾ ಇದ್ದಾರೆ. ಅವ್ರಿಗೆ ಮರಿನ ಪರ್ಚೇಸ್ ಮಾಡ್ಕೊಡೋಕ್ಕೋಸ್ಕರ ನಾನು ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ಮತ್ತು ನನ್ನ ಫ್ರೆಂಡ್ ಇನ್ನೂ ಕ್ಲೋಸ್ ಫ್ರೆಂಡ್ ಬಸವರಾಜ್ ಅಂತ ಇವರು ಬರ್ತಾ ಇದ್ದಾರೆ. ಈಗ ನಾವು ಟೋಟಲ್ಲು ಒಂದು 40 ಮರಿ ಲೋಡ್ ಮಾಡ್ಕೊಂಡು ಬರ್ತೀವಿ ಸರ್. ಆ ಕಡೆ 40 ಮರಿ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ? ಹೌದು ಸರ್. ಓಕೆ. ಈಗ ರೀಸೇಲ್ ಮಾಡೋಕ್ಕೆ ಪರ್ಚೇಸ್ ಮಾಡ್ತಾ ಇದ್ದೀರಾ ಇಲ್ಲ ಮರಿ? ಸರ್ ಇಲ್ಲ ಸರ್, ನೆಕ್ಸ್ಟ್ 2027 ಬಕ್ರೀದ್ಗೆ ಸಾಕಿ ಮಾರೋದಕ್ಕೆ ನಾವೊಂದು 15ರಿಂದ 20 kg ಬರುವಂಥ ಮರಿಗಳನ್ನ ತಗೊಬಂದು ಒಂದು ಲೈವ್ ಎಟ್ಟು 65, 70, 80 kg ಬರೋ ಲೆವೆಲ್ವರೆಗೂ ಸಾಕಿ ನೆಕ್ಸ್ಟ್ ಇಯರ್ ಬಕ್ರೀದ್ಗೆ ನಾವು ಮಾರ್ತೀವಿ. ಓಕೆ. ಈಗ ಎಷ್ಟು ಲೈವ್ ವೇಟಿಂದ ಎಷ್ಟು ಮರಿ ಹಿಡಿತೀರಾ, ಹೆಂಗೆ ಹಿಡಿತೀರಾ ಅಂತ? ಸರ್, ಅಲ್ಲಿ ಲುಕ್ ವೈಸ್ ನೋಡ್ತೀವಿ ನಾವು, ಕೆ ಜಿ ಲೆಕ್ಕ ನೋಡೋಕೆ ಹೋಗಲ್ಲ. ಓಕೆ. ಮುಸ್ಲಿಮ್ಸ್ ಬಾಂಧವರು ತಗೊಬೇಕಾದ್ರೆ ಲುಕ್ ವೈಸ್ ನೋಡ್ತಾರೆ, ಕೆ ಜಿ ಲೆಕ್ಕ ನೋಡಲ್ಲ. ಅದರಿಂದ ನಾವು ಮರಿನ ಸೆಲೆಕ್ಷನ್ ಮಾಡ್ಬೇಕಾದ್ರೆ 500,000 ಜಾಸ್ತಿ ಕೊಟ್ಟು ಒಳ್ಳೆ ಉದ್ದ ಬೀಸು ಲೆಂತ್ ಆಗಿರೋ ಮರಿ, ಒಳ್ಳೆ ಪರ್ಸನಾಲಿಟಿ ಇರೋ ಮರಿನೇ ಹಿಡ್ಕೊಂತೀವಿ. ಓಕೆ. ಚಿಕ್ಕ ಮರಿ ಹಿಡ್ಕೊಂಡ್ಬಿಟ್ರೆ ಈಗ ಉತ್ತರ ಕರ್ನಾಟಕ ಹೋಗ್ತಾರ ನಾವು 500 ಕಿಲೋಮೀಟರ್. ಹೌದು. ನಮ್ಮ ವಾತಾವರಣಕ್ಕೂ ಅವ್ರ ವಾತಾವರಣಕ್ಕೂ ತುಂಬಾ ಡಿಫ್ರೆಂಟ್ ಇದೆ. ಹೌದು. ಇಲ್ಲಿ ಬಂದು ಅದು ನಮ್ಗೆ ಹೊಂದ್ಕೊಬೇಕು ಅಂದ್ರೆ 1 ತಿಂಗಳು ಬೇಕು. ಹೌದು. ಸಿಕ್ಕಾಪಟ್ಟೆ ಸಣ್ಣ ಮರಿ ತಂದ್ಬಿಟ್ರೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ. ಅದರಿಂದ ನಾವು ಮಿನಿಮಮ್ ಒಂದು 20-22 kg ಬರೋ ಮರಿನ ತಗೊಬಂದು ಹಾಲು ತಾಯಿಯಿಂದ ಹಾಲು ಬಿಟ್ಟು ಅದು ಮೇವು ಕಲ್ತಿರುತ್ತಲ್ಲ ಆ ತರ ಮರಿನ ನೋಡಿ ತಗೊಂಡ್ಬರ್ತೀವಿ. ಓಕೆ. ಈಗ ನೀವು ಯಾವುದು ಗಾಡಿಲಿ ಹೋಗ್ತಾ ಇದ್ದೀರಾ, ಲೈಲ್ಯಾಂಡ್ ಗಾಡಿಲಿ ಹೋಗ್ತಾ ಇದ್ದೀರಾ? ಎಷ್ಟು ಮರಿ ತುಂಬ್ತಿದ್ದಾರೆ, ಹೆಂಗ್ ಹೋಗ್ತೀರಾ ಸರ್? ಸರ್, ಇದಕ್ಕೆ ನಾವು 40 ಮರಿ ತುಂಬ್ತೀವಿ. ಓಕೆ. ಕೆಳಗಡೆ ಒಂದು 25 ಹಾಕ್ತಿವಿ. ಮೇಲ್ಗಡೆ ಅಲ್ಲಿಗೆ ಅಟ್ಟಣೆ ಪದ್ಧತಿ ಮಾಡ್ಕೊಂಡಿದೀವಿ. ಓಕೆ. ಮೇಲ್ಗಡೆ ಒಂದು 15 ಮರಿ ಹಾಕ್ತಿವಿ. ಈ ಕಡೆಯಿಂದ ನಾವು ಟೋಟಲ್ ಒಂದು 6 ಜನ ಹೋಗ್ತಾ ಇದ್ದೀವಿ. 6 ಜನ, ಮೇಲ್ಗಡೆ ಒಂದು 3 ಜನ, ಕೆಳಗಡೆ 1 ಜನ ಆರಾಮಾಗಿ ಮಲ್ಕೊಂಡಿದ್ದೀವಿ. ಆ ಕಡೆಯಿಂದ ಬರ್ತಾ ಮರಿಗಳು ಲೋಡ್ ಆಗುತ್ತೆ, ಆ ಕಡೆಯಿಂದ ಸ್ವಲ್ಪ ನಮ್ಗೆ ಹಿಂಸೆ ಆಗುತ್ತೆ. ಓಕೆ. ಆ ಕಡೆಯಿಂದ ನಾವು ಅಲ್ಲಿಗೆ ಮೇಲೆ ಕೂತ್ಕೊಂಡ್ಬರ್ಬೇಕು. ಈ ಕಡೆಯಿಂದ ಮುಲ್ಕೊ ಹೋಗ್ತಾ ಇದೀವಿ, ಆ ಕಡೆಯಿಂದ ಬರೀ ಸಿಟ್ಟಿಂಗಲ್ಲೇ ಬರಬೇಕು. ಓಕೆ. ಈಗ ಇದಕ್ಕೆ ಎಷ್ಟು, ಒಂದು 25-30 ಮರಿ ತುಂಬ್ತೀರಾ? ಸರ್, 40 ಮರಿ ತುಂಬ್ತೀವಿ. 40 ಮರಿ? 40 ಮರಿ ತುಂಬ್ತೀವಿ. ಓಕೆ. ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬರುತ್ತೆ. ಮರಿಗೆ ಏನು ಚಾರ್ಜ್ ಮಾಡ್ತಾ ಇದ್ದೀರಾ? ಒಂದ್ ಮರಿಗೆ ನಮ್ಗೆ ಬಾಡಿಗೆ ಬಂದು 600 ರೂಪಾಯಿ ಬೀಳುತ್ತೆ. ಒಂದ್ ಮರಿಗೆ ಟ್ರಾನ್ಸ್ಪೋರ್ಟೇಷನ್ 24,000 ಟೆಂಪೋ ಬಾಡಿಗೆ ಆಗುತ್ತೆ, ಅಪ್ ಅಂಡ್ ಡೌನ್. ಓಕೆ. ಒಂದ್ ಮರಿಗೆ 600 ರೂಪಾಯಿ ಬೀಳುತ್ತೆ ಸರ್. ಓಕೆ. ಪರ್ ಪರ್ಸನ್ ಏನು ನಾವು ಚಾರ್ಜ್ ಮಾಡಲ್ಲ. ಮರಿಗೆ ಮಾತ್ರ ಚಾರ್ಜ್ ಮರಿ ತಗೊಳಕ್ ಬಂದವ್ರಿಗೆ ಫ್ರೀ. ಅವ್ರಿಗೆ ಪರ್ಸನ್ ಏನ್ ಚಾರ್ಜ್ ಮಾಡಿ, ಮರಿ ತಲೆಗೆ ಮಾತ್ರ ಪರ್ ಹೆಡ್ಗೆ 600 ರೂಪಾಯಿ ತಗೊಳ್ತೀವಿ. 600 ರೂಪಾಯಿ ಬೀಳುತ್ತೆ. ಓಕೆ ಗೈಸ್, ಈಗ ಗಾಡಿಗೆ ಡೀಸೆಲ್ ಹಾಕಿಸ್ತವ್ರೆ. ಬನ್ನಿ ನಮ್ಮ ಡ್ರೈವರ್ನೇ ಮಾತಾಡ್ಸೋಣ, ಎಷ್ಟು ಡೀಸೆಲ್ ಹಾಕಿಸ್ಕೊತೀವಿ, ಎಷ್ಟು ಕಿಲೋಮೀಟರ್ ಇದೆ ಅಂತ ಕೇಳೋಣ. ಅಣ್ಣ ನಮಸ್ಕಾರ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ ಅಮೀನ್ಗಡ? ಒಂದು ಸೈಡ್ 500 ಕಿಲೋಮೀಟ್ರ್. 500 ಕಿಲೋಮೀಟ್ರು. ಈಗ ಎಷ್ಟು ಡೀಸೆಲ್ ರಿಫಿಲ್ ಮಾಡಿಸ್ತಾ ಇದ್ದೀರಾ? 3,500. 3,500. ಎಷ್ಟು ಅವರ್ ಜರ್ನಿ ಆಗುತ್ತೆ ಅಣ್ಣ ಇಲ್ಲಿಂದ? ಈಗ ನಾವು ಸಂಜೆ ಒಂದು 4:30-5 ಗಂಟೆ ಇರಬೇಕು. ಒಂದು 2 ಗಂಟೆ ಆಗುತ್ತೆ. 2 ಗಂಟೆ ನೈಟ್ ಹೊಡಿತಾ ಇರ್ತೀರಾ? ಓಕೆ. ಯಾವ ರೂಟ್ ಮೇಲೆ ಹೋಗ್ತಾ ಇದ್ದೀರಾ? ಈಗ ತುಮಕೂರು, ಸೀರಾ, ಚಿತ್ರದುರ್ಗ, ಹೊಸಪೇಟೆ ರೂಟ್, ಅಮೀನ್ಗಡ. ಓಕೆ. ಎಷ್ಟು ಸರಿಯಿಂದ ಹೋಗ್ತಾ ಇದ್ದೀರಿ ನೀವು? ನಾವು ಅಲ್ಲಿ 2 ವರ್ಷದಿಂದ 2 ವರ್ಷದಿಂದ. ಓಕೆ ಅಣ್ಣ, ಆಯ್ತು. ಇದು ನಮ್ಮ ಗಾಡಿ ಡ್ರೈವರ್ನ ಅನಿಸಿಕೆ ಮಾತು ಇದು. ನೋಡಿ ಸ್ನೇಹಿತರೆ, ಇದೇ ಗಾಡೀಲಿ ಮರಿ ತೊಗೊಳಕ್ಕೆ ಅಮೀನ್ಗಡ ಗಂಟ ಹೋಗ್ತಾ ಇರೋದು. 40 ಮರಿ ಹಾಕ್ತಾರೆ ಈ ಗಾಡಿಗೆ. ಇದು ಅಶೋಕ್ ಲೈಲ್ಯಾಂಡ್ ಅಂತ. ಓಕೆ. ಟೋಟಲ್ ಮರಿಗೆ ಕಾಸ್ಟು ಒಂದು 600 ಬೀಳುತ್ತೆ ಪರ್ ಮರಿಗೆ. ಈ ಥರಲ್ಲೇ ಹೋಗೋದು. ಇದು ರಾಮನಗರದಿಂದ ಹೊರಟಿದೆ. ಗೈಸ್ ನಮಸ್ಕಾರ. ಈಗ ನಾವು ಬಂದಿದ್ದೀವಿ ಹೊಸಪೇಟೆ NH ಚಿತ್ರದುರ್ಗ ಹತ್ರ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಈಗ ಊಟ ಮುಗಿಸ್ಕೊಂಡು ಹೋಗ್ಬೇಕು. ಈ ಹೋಟೆಲ್ ಬಂದು ವಿಶ್ವಾಸ್ ಅಂತ, ವೆಜ್ ಆ್ಯಂಡ್ ನಾನ್ ವೆಜ್ ಇದೆ. ಇಲ್ಲಿ ಬಂದು ಊಟ ಮಾಡಿಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಮಾಡ್ಕೋಬೇಕು. ಓಕೆ. ನಮ್ಮ ರಾಮನಗರ ರೈತರು ಬನ್ನಿ, ಇವರೇ ಇರೋದು. ಇವರೆಲ್ಲ ನಮ್ಮ ರಾಮನಗರ ರೈತರು. ಇಲ್ಲಿಂದ ಅಮೀನ್ಗಡದಿಂದ ಟಗರಾಕ್ ಹೋಗಿ ಒಂದು ಬಿಸ್ನೆಸ್ಗೋಸ್ಕರ ಇದು ಮಾಡ್ತಿದ್ದಾರೆ. ಈಗ ಒಳ್ಳೆ ಬಿಸಿ ಬಿಸಿ ರೊಟ್ಟಿ ಬಂದಿದೆ.
ಒಳ್ಳೆ ಟೊಮೊಟೊ ಕರಿ ಜೊತೆ ಒಳ್ಳೆ ರೊಟ್ಟಿ. ನಮ್ಮ ಡ್ರೈವರ್ ಅಣ್ಣ ಮಾದೇವಣ್ಣ ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದಾರೆ. ಹೇಗಿದೆ ಒಂದು ರಿವ್ಯೂ ಕೊಡ್ತೀವಿ. ಅಲ್ಲ ಔಟ್ ಸೈಡ್ ಬಂದಾಗ ಈ ಥರ ಎಲ್ಲ ಕೇಳೋಕ್ಕಾಗಲ್ಲ. ಒಳ್ಳೆ ಟೇಸ್ಟು, ಪರವಾಗಿಲ್ಲ, ರೇಂಜ್ಗೆ ಚೆನ್ನಾಗಿದೆ. ಟೊಮೊಟೊ ಕರಿ ವಿತ್ ರೊಟ್ಟಿ. ಎಗ್ ರೈಸ್ ಇದೆಯಾ? ಜೀರಾ ರೈಸ್ ಇದೆ, ಫ್ರೈಡ್ ರೈಸ್ ಇದೆ. ಫೈನಲಿ ಊಟ ಆಯಿತು. ಈಗ ಗಾಡಿ ಎತ್ತಿ ನಮ್ಮ ಟ್ರಾವೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಟು ಹಂಪಿ ಎಕ್ಸ್ಪ್ರೆಸ್ ವೇ. ಇದು ನೋಡಿ, ಇದು ಹಂಪಿ ಎಕ್ಸ್ಪ್ರೆಸ್ ವೇ. ಇದು ಇಲ್ಲಿಂದ ವೆಹಿಕಲ್ಗಳೆಲ್ಲ ಹೋಗ್ತಾ ಇರುತ್ತೆ. ಇದು ಹಂಪಿ ಎಕ್ಸ್ಪ್ರೆಸ್ ವೇ. ಇಲ್ಲಿಂದ ಮುಂದಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಗೈಸ್, ಈಗ ಹೊಸಪೇಟೆ ನಿಯರ್ ಹೋಗ್ತಾ ಇದ್ದೀವಿ. ಒಂದು 2 ಗಂಟೆಗೆ ರೀಚ್ ಆಗ್ಬೋದಲ್ವಾ? 2 ಗಂಟೆಗೆ ರೀಚ್ ಆಗ್ತೀವಿ. ನಿಮ್ಗೆ ಇನ್ನೊಂದು ತೋರಿಸೋದು ಏನು ಗೊತ್ತಾ, ಇಲ್ಲಿ ರೆಡ್ ಲೈಟ್ ಕಾಣ್ತಿದೆ ನೋಡಿ, ಇವೆಲ್ಲ ದೊಡ್ಡ ದೊಡ್ಡ ವಿಂಡ್ ಪವರ್ ಮಿಲ್ಗಳು. ಬೆಳಗ್ಗೆ ತೋರಿಸ್ತೀನಿ ನಿಮ್ಗೆ ಇವೆಲ್ಲ ಯಾವ ಥರ ಕಾಣುತ್ತೆ ಅಂತ. ಇದು ಚಿತ್ರದುರ್ಗ ಇಂದನೂ ಹೊಸಪೇಟೆ ಗಂಟ ಇದೇ ಥರ ಇರುತ್ತೆ ಆಲ್ಮೋಸ್ಟ್. ಫುಲ್ ಒಳ್ಳೊಳ್ಳೆ ವಿಂಡ್ ಮಿಲ್ ಇದೆ. ಹೈವೇಲಿ ಓಡಾಡ್ತಿದ್ದವ್ರಿಗೆಲ್ಲ ಗೊತ್ತಾಗುತ್ತೆ ಆಲ್ಮೋಸ್ಟ್. ಚೆನ್ನಾಗಿದೆ. ನೋಡಿ, ಇವು ವಿಂಡ್ ಪವರ್, ಅವು ಬೇಸ್ಮೆಂಟು ಯಾವ ಥರ ಇದ್ದಾವೆ, ಸರಿಯಾಗಿದ್ದಾವೆ ಎಲ್ಲ. ಎಷ್ಟು ವೀಲ್ ವೆಹಿಕಲ್ಗಳೆಲ್ಲ ಹೋಗ್ತಿದೆ. ಇವೆಲ್ಲ ನೈಟ್ ಹೊತ್ತು ಸಪ್ಲೈ ಆಗೋದು ಆಲ್ಮೋಸ್ಟು. ಡೇ ಟೈಮಲ್ಲೆಲ್ಲ ಇವೆಲ್ಲ ಹೋಗಲ್ಲ. ಸೊ ಗೈಸ್, ಫೈನಲಿ ನಾವು ಅಮೀನ್ಗಡ ಬಂದು ತಲುಪಾಯಿತು. ಬನ್ನಿ, ಇನ್ನೂ ಬೆಳಕಾಗಿಲ್ಲ, ಬೆಳಕಾಗ್ತಿದೆ. ಮರಿಗಳೆಲ್ಲ ಬಂದು ಸೇರ್ತಿದೆ. ನೋಡೋಣ ಯಾವ ರೀತಿ ಬಂದಿದ್ದಾರೆ ಅಂತ. ನೋಡಿ, ಅಮೀನ್ಗಡ ಸಂತೆ ಜನ ಸೇರ್ತಾ ಇರೋದು ಇದೆಲ್ಲ. ಅಲ್ಲಿಂದ ಹಿಡಿದು ಟೋಟಲ್ 15 ಎಕರೆ ಇದೆ ಅಂತ ಇದೆಲ್ಲ ಬೌಂಡ್ರಿ. ಸುತ್ತಮುತ್ತ ಬರ್ತಿದ್ದಾರೆ ಜನಗಳು. ಈಗ ಬಕ್ರೀದ್ ವಿಶೇಷ ಬೇರೆ, ಒಳ್ಳೆ ಜನ, ತುಂಬ ಜನ ಬರ್ತಾರೆ. ನೋಡಿ, ಮರಿಗಳೆಲ್ಲ ಸೇರ್ತಿದ್ದಾವೆ. ಟಾಪ್ ಎಲ್ಲ ಗಾಶಪ್ಪು. ನೋಡಿ, ಒಳ್ಳೊಳ್ಳೆ ಮರಿಗಳಿದ್ದಾವೆ. ನಮ್ಮ ಗಾಡಿ ಬಂದು ಪಾರ್ಕ್ ಆಗಿದೆ ಇಲ್ಲಿ ನಿಯರ್. ಇಲ್ಲಿ ಎಕ್ಸಿಟ್ ಆಗೋಕ್ಕೆ ಮೇಲೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇಲ್ಲೇ ಗೇಟ್ ನಿಯರಾಗಿ ಬಂದು ಹಾಕ್ಕೊಂಡಿದ್ದಾರೆ. ಡ್ರೈವರ್ ಮೇಂಟೈನ್ ಮಾಡ್ಕೋತಾರೆ. ಹಂಗೆ ಮರಿಗಳು ತೊಗೊಂಡಂಗೆ ಡ್ರೈವರ್ ಶಿಫ್ಟ್ ಮಾಡ್ಕೋತಾರೆ ಅಲ್ಲಲ್ಲೇ. ನೋಡಿ, ಖಾನಾವಳಿ ಬೆಳಗಿನ ತಿಂಡಿನೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬೆಳಗ್ಗೆ ತಿಂಡಿ ರೆಡಿ ಮಾಡ್ತಿದ್ದಾರೆ. ಒಳ್ಳೆ ಎಲಗ ಟಗರು ಮರಿಗಳು ಇವು. ಇಲ್ಲಿ ಅವರು ವೆಲ್ಕಮ್ ಮಾಡ್ತಿದ್ದಾರೆ ನೋಡಿ. ಇವು ನೆಕ್ಸ್ಟ್ ಬಕ್ರೀದ್ಗೆ. ಓಕೆ, ಎಷ್ಟವೆ ಮರಿ? 60. ಯಾವ ಕಡೆಯವರು? ಬಾಗಲಕೋಟೆ ಡಿಸ್ಟ್ರಿಕ್ಟ್. ಬಾಗಲಕೋಟೆ. ಯಾವ ಹಳ್ಳಿ? ಐಹೊಳಿ. 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 ಟಗರುಗಳು ಎಲ್ಲ ಮರಿಗಳು? ಟಗರು ಏನು ಬೆಲೆ ಕೊಡ್ತಾ ಇದ್ದೀರಾ? 14,500. ಓಕೆ, ಆಯ್ಕೆ ಮಾಡ್ಕೋಬೋದಾ? ಬೇಕಾದ ಮರಿ ಆಯ್ಕೆ ಮಾಡ್ಕೋಬೋದಾ? ಅಣ್ಣವ್ರ ಹತ್ರ 60 ಮರಿ ಇದೆ ಅಂತೆ. ಬನ್ನಿ ನೋಡೋಣ ಏನು ಪ್ರೈಸ್ ಹೇಳ್ತಾರೆ, ಏನು ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಅಂತ ಕೇಳಿ ನೋಡೋಣ. ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಎಷ್ಟು ಮರಿ ಐತೆ ನಿಮ್ಮ ಹತ್ರ? 65 60 ಮರಿ ಐತೆ. 60 ಮರಿ ಒಬ್ಬರೇ ತಗೊಂಡ್ರೆ ಏನು ಹೇಳ್ತೀರಣ್ಣ? ಅವು ಬರೀ 14 ಮರಿ ಅಣ್ಣ. ಉಂಡಿ ವ್ಯಾಪಾರ.
14.25 ತಲೆ ಹೇಳ್ತೀರಾ? ಹಾ ಎಲ್ಲಿ ಮಟ್ಟ ಬಂದ್ರೆ ಬಿಡ್ತೀರಣ್ಣ? ಇವು ಹೇಳಿದ್ರು ಎಲ್ಲ ಆದ್ರೆ 13 ಮ್ಯಾಗ ಮಾತಾಡೋದು. 13 ಮೇಲೆ. ಹಾ ಇದ್ರಲ್ಲಿ 10 ಮರಿ 20 ಮರಿ ಒಳ್ಳೆ ಸೆಲೆಕ್ಷನ್ ಮರಿ ಎತ್ಕೊಂತೀನಿ ಅಂದ್ರೆ ಏನ್ ಪ್ರೈಸ್ ಹೇಳ್ತೀರಣ್ಣ? ಸೆಲೆಕ್ಷನ್ ಮರಿ ಅದ ಎಷ್ಟ್ 20 ಮರಿ ಬೇಕಾ? 20 ಮರಿ ಎತ್ಕೊಂತೀನಿ ಅಂದ್ರೆ 20 ಮರಿ ಅದ 13 ಮ್ಯಾಗ. 13.5 ಮೇಲ. ಹಾ ನೋಡಿ ಗಾಯ್ಸ್, ಇದು 60 ಮರಿ ಇದೆ. ಇದ್ರಲ್ಲಿ 20 ಮರಿ ಎತ್ಕೊಂತೀನಿ ಅಂದ್ರೆ 13.5 ಮೇಲೆ ಬಂದ್ರೆ ಬಿಡ್ತಾರಂತೆ. ಟೋಟಲ್ 60 ಬಲ್ಕ್ ಎತ್ಕೊಂತೀನಿ ಅಂದ್ರೆ 13,000 ಬಂದ್ರೆ ಬಿಡ್ತಾರಂತೆ. ತುಂಬಾ ರಶ್ ಆಗುತ್ತೆ ಸಂತೆ. ಬಕ್ರೀದ್ ಇದೆಯಲ್ಲ, ಎಲ್ಲ ದೊಡ್ಡ ಮರಿ ಸೇಲ್ಗೆ. ಅದ್ರೊಳಗೆ ವ್ಯಾಪಾರ ಕೇಳ್ತೀನಿ. ನೋಡಿ ವ್ಯಾಪಾರ ಆಗ್ತಿದೆ ಒಂದು ಹಿಡ್ಕ ಹೇಳ್ತೀನಿ. ರೈತರ ಹತ್ರ. ಆಯ್ತದ ಒಯ್ಯ ಅದೇನ್ ಪಲಿನ್ ಕುರಿನಾ? 13 ಕೇಳ್ಯಾರ. ನಾವು 10 ಮರಿ ಕಿತ್ಕೋತೀರಿ ಮಾಲಕ್ರ. ಅವ್ರು ಹೇಳ್ತಾ ಇರೋದು 13 ಮರಿ ಫುಲ್ಲು ಕೇಳವ್ರೆ. ನಾವ್ ಕೊಟ್ರ ಅಲ್ರಿ, ನಾವ್ ಕೊಟ್ರ ಹೋಯ್ತಾರ. ಕೇಳಿರೋದ್ ಬಿಡಿ, ಹೇಳಿ. ಅಲ್ಲ ಮರಿ ಯಾರು ನೋಡ್ಕೋರಿ, ಮರಿ ಅದು ಮರಿ ನೋಡ್ಕೋ, ನೀನ ಮರಿ ನೋಡ್ಕೋ. ಹಾ ಮರಿ ಗಟ್ಟಿ, ಮಾಲ್ ಗಟ್ಟಿ ಐತಿ, ಒಳ್ಳೆ ಮರಿ ಐತಿ. ಕೇಳ, ಹಂಗ ಕೇಳ್ಬೇಡ, ಸೀದಾ ಕೇಳ್ಬಿಡು. ಸೀದಾ ಕೇಳ್ಬಿಡ್ತೀನಿ, ಕೊಟ್ಬಿಡು. ಹಾ ಕೇಳ್ಬಿಡು. 9.25 ಮಡಗು ಕೊಟ್ಬಿಡು. ಇಲ್ಲ ಆಗಲ್ಲ ತೋರಿ. ಇಲ್ಲ ದೂರ ಐತೆ ವ್ಯಾಪಾರ. 9.25 ನೋಡು ಫೈನಲ್. ಇಲ್ಲ ಅಣ್ಣ ಇದು ಹೆಣ್ಮರಿ ತಾನೆ? ಇದು ಹೆಣ್ಮರಿ ತಾನೆ? ಕೊಂಬೆ ಇಲ್ದೇ ಕೋಡಿ ಇಲ್ದೇ ಇರೋದು ಹೆಣ್ಮರಿ. ಎಷ್ಟಿದಾವೆ? 25 ಇದಾವೆ. 10 ಮರಿ ಎತ್ಕೊಂತೀನಿ. 10 ಮರಿ ಹೆಣ್ಮರಿ ಎತ್ಕೊಂತೀನಿ. ಏನ್ ರೇಟ್ ಹೇಳ್ತೀಯ? 10.5. ಇಟ್ಕೋ. 6.5 ತಗೊಂಡು ಹೋಯ್. 10,200 ಮೇಲೆ 700 ತಗೋ. 10,700. ಕೊನೆದಾಗ ಎಲ್ಲಿ ಬಿಡ್ತೀಯ ಕೊನೆ ಮಠ? ವ್ಯಾಪಾರ ಹೇಳೋಣ. ನಿನ್ ವ್ಯಾಪಾರ ಹೇಳಿ, ಮಾಲ್ ನಿಂದಲ್ಲ. 11,000 ಬಳ್ತಾವ ಹೆಣ್ಮರಿ. ಟಗರು ಮರಿ ಹೇಳ್ತೀಯ? ಟಗರು ಮರಿ ಅದು ಏನ್ ಕೊಡೋದು? ಎಷ್ಟೈತ್ ಟೋಟಲ್ ಈಗ ಹೆಣ್ಮರಿ? 19ರಾಗೆ 4 ಮರಿ ಬಿಡ್ತೀನಿ. 15 ಮರಿ ಎತ್ಕೊಂತೀನಿ. ಬೇಡವಾ? ಕೊಡೋದಿಲ್ಲ? ಕೊಡ್ತೀನಿ, ಕೇಳು. ಮತ್ತೆ ಹಂಗೆ ಟಗರು ಮರಿ ಹೇಳ್ದಂಗೆ ವ್ಯಾಪಾರ ಹೇಳಿಬಿಟ್ರೆ ಹಿಂಗೆ ಕೇಳೋದು ನಾನು. ಕೇಳ್ತೀನಿ, ಹಿಡ್ಕೊ. ಸುದ್ದಿ 7.5 ಕೊಡ್ತೀನಿ ಹೋಯ್. ನೋಡಿ ಒಳ್ಳೆ ವಾತ ಇದೆ. ಹಾಗೆ ನೋಡಿ, ಅಮೀನ್ಗಡೆ ಸಂತೆಲಿ ಇವತ್ತು ಒಂದೊಳ್ಳೆ ಭರ್ಜರಿ ಬಕ್ರಿ ಸ್ಪೆಷಲ್ಲು ವಾತ್ಮರಿ ಬಂದಿದೆ. ಬನ್ನಿ ಅವ್ರನ್ನ ಮಾತಾಡ್ತಾನೆ, ಓನರ್ನ. ಸರ್ ಏನು ಸರ್, ಎಷ್ಟು ಏಜ್ ಸರ್ ಇದಕ್ಕೆ? 2 ವರ್ಷ ಆಗೈತಂತೆ. ಎಷ್ಟೆಲ್ಲ ಐತೆ ಏನು ಸರ್? ಓಪನ್ ಆಗೈತೆ ಈಗ. ಜಸ್ಟ್ 2 ಫ್ರೆಶ್ 2 ಬಂದಿದೆ. ಎಷ್ಟು ಕೆಜಿ ಬರುತ್ತಣ್ಣ? 2 ಕ್ವಿಂಟಲ್. ಅವ್ರು ತೂಕ ಮಾಡಿಲ್ವಂತೆ. ಅಂದಾಜು 2 ಕ್ವಿಂಟಲು 200 kg ಹೇಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ ಇದೆ. ಇಲ್ಲೋಡ ಈ ರುಬ್ಗೊಂಡಲ್ಲಿ 2.80 ಅದಕ್ಕೆ 2.80 ನೋಡೋದು. ಅದು ಬಿಳೆ ಹೇಳ್ತೀವಿ. ಹೆಣ್ಮರಿ ಬಿಳೆ ಮರಿ ಎತ್ಕೊಂತೀವಿ. ಬಿಳೆ ಮರಿ ಈ ಥರದ್ದು ಹೆಣ್ಮರಿ ಒಂದು 8 ಮರಿ ಎತ್ಕೊಂತೀನಿ. ಏನ್ ಬೆಲೆ ಹೇಳ್ತೀಯ? ನೋಡಿದ್ದೀನಿ ಮರಿ. ಮಾಲ್ ನಿಂದು ಬೆಲೆ ಹೇಳು. ಒಳ್ಳೆ ಟಗರು ಬಂದಿದ್ದಾವೆ. ಅಮೀನ್ಗಡ ಟಾಪ್ ಎಲ್ಗ. ಕಲರ್ ಫುಲ್ ವೈಟ್ ಬೇಕು ನಮ್ಗೆ. ಬಕ್ರಿ ಸ್ಪೆಷಲ್ಗೆ ಒಳ್ಳೊಳ್ಳೆ ಟಗರುಗಳು ಬರ್ತಿದೆ. ಇವತ್ತು ನೆಕ್ಸ್ಟ್ ವಾರ ತುಂಬಾ ಒಳ್ಳೆ ಟಗರು ಬರುತ್ತೆ. ಹೇಳಿ ವ್ಯಾಪಾರ. ಟಗರು ಮರಿ ಹೇಳ್ದೆ. ನಮ್ಗೆ ಇದು ನಡೆಯಕ್ಕಿಲ್ಲ. ಫುಲ್ ವೈಟ್ ಬೇಕು. 5 ಮರಿ ಎತ್ಕೊಂತೀನಿ ಹೆಣ್ಮರಿ. 5 ಮರಿ ಹೆಣ್ಣು ಮರಿ ಹೋಯ್ತೀನಿ. ಏನ್ ಹೇಳ್ತೀಯ? 10.5 ಬೆಳ್ತೇವೆ. ಟಗರು ಹೇಳ್ದಂಗೆ ಹೇಳ್ತೀಯಣ್ಣ.
ಕೈ ಹೊಡೆ, ಟಗರು ಹೇಳ್ದಂಗೆ ಹೇಳ್ತೀಯ, ಟಗರು ಬಾರ್ದಂಗೆ. ಎಲ್ಲ ಮಿಕ್ಸ್ ಅವೆ. 7:15 ಕೊಡ್ತೀನಿ. ನೋಡಿ ಎಲ್ಲ ಸ್ವಲ್ಪ ಬಂದೋಬಸ್ತ್ ಮಾಡ್ಕೊಂಡು ಮಾಡಿದ್ದಾರೆ. 7:15 ಕೇಳ್ದೆ. ಯಾವಣ ಇವ ಕೇಳ್ದ ಎಷ್ಟಕ್ಕೆ? ಒಂದು ಕುರಿ ಇಳಿದ್ರೆ ಎಲ್ಲ ಕುರಿಗಳು ಇಳುತ್ತೆ. ಬೆಲೆ ಹಾಕೋತಾರೆ, ಡೆಂಪದಲ್ಲಿ ಇಳಿಸ್ತಾರೆ, ಎತ್ತಾಕ ಹೋಗ್ತಾ ಇರ್ತಾರೆ. ನೋಡಿ ಇದೇ ಮೀನ್ಗಡ್ ಯಲಗಟ್ಟ ಟಗರು ಜಾತ್ರೆ. ಎಸ್ ನಮಸ್ಕಾರ. ನೋಡಿ ಮರಿ ವ್ಯಾಪಾರಕ್ಕೆ ಬರ್ತಿದ್ದಾನೆ. ಏನಪ್ಪ ನಿನ್ನ ಹೆಸರು? ಕಿರಣ್. ಯಾವ ಊರು? ಐಹೊಳೆ. ಎಷ್ಟು ಮರಿ ತಂದಿದ್ಯಾ? 40. ಎಷ್ಟು ವರ್ಷದಿಂದ ಬರ್ತಾ ಇದೆಯಾ? ಶಾಲೆಗೆಲ್ಲ ಹೋಗಲ್ಲ? ಜೊತೆಗೆ ಯಾರು ನಿಮ್ಮ ಅಪ್ಪ ಜೊತೆ ಬಂದಿದ್ಯಾ? ಏನ್ ಮರಿ ರೇಟ್ ಏನ್ ಹೇಳ್ತಾ ಇದೆಯಾ? 15,000. ಸೆಲೆಕ್ಷನ್ ಮರಿ ಕೊಡ್ತೀಯಾ? ನೆಗೋಷಿಯಬಲ್ ಮಾಡ್ತೀಯಾ? ಎಷ್ಟಕ್ಕೆ ಬಿಡ್ತೀಯಾ? 14. ಏನು ಎಲ್ಲ ಓಕೆ. ನೋಡಿ ಸೆಲೆಕ್ಷನ್ ಮಾಡ್ತಿದ್ದಾರೆ. ಪ್ಯೂರ್ ವೈಟ್ ಮರಿ ಎತ್ಕೋತಾ ಇದ್ದಾರೆ ಸೆಲೆಕ್ಷನ್ ಮರಿಗೆ. ಏನ್ ರೇಟ್ ಕಾಯ್ತಾವ ತಾತ? ವ್ಯಾಪಾರ ಕುಂಡ್ರಿಸ್ತವ್ರೆ. ಮರಿ ಒಂದು 10 ಇದ್ದಾವೆ. ನಾಲ್ಕು 5 6 ನೀ ಎಂತ ಕೊಡ್ಬೇಕಲ್ಲ ನನಗ? ಇದಕ್ಕೆ ನಾನು ಬೇಕಾದ್ರೆ 2 ಮರಿ ಹಾಕೋಬೋದು. ಸರಿ ಮರಿ ಕೊಡ್ಬಿಡು. ಈಗೊಮ್ಮೆ ಆ ರೇಟ್ ಹೇಳಿ ಸಾಮರ್ಥ್ಯ ಅದನ್ನ ಕೇಳು. ಕೈ ಬಿಡು, ನಾ ಎಲ್ಲ ನೋಡ್ಕೊತೀನಿ. ಬ್ಯಾಡ ತೆಗಿನ ವ್ಯಾಪಾರ ಅಂತ ತಡಿ. ವ್ಯಾಪಾರ ಮುಗಿಸಿ ಇರ್ಲಿ. ನಾನು ಬೇಕಾದ್ರೆ ನೀ ಕೊಡು ಬಿಡು ಮರಿ 9:30 ವ್ಯಾಪಾರ. ನೋಡಿ ವ್ಯಾಪಾರ ಆಗ್ತಾ ಇರೋದು ಇದು. ಕೈ ಹಿಡಿ ಮರಿ ಸೀಸಿ ತೆಗೆದವು. ಬಾಯಿಲೆ ನೀ ಕೊಡು ಬಿಡು ಮರಿ. 10,000 ಅಂದ್ರೂ ಮರಿ ಹೋಗಲ್ಲ, 10,000 ಮರಿ ಹೋಗಲ್ಲ. ಒಳಗಿಲ್ಲ ಹತ್ರೊಳಗಿಲ್ಲ. ಹೌದಾ? ಯಾವ ಹಿಂಗೈತಿ ಅದನ್ನ ವ್ಯಾಪಾರ ಮಾತಾಡ. ಮೇಲೆ ವ್ಯಾಪಾರ ಐತಿ ಕೇಳ್ಕೊಂಡು ಯಾವ ಹೋದ್ರಾಗ ನೀ ಮರಿ ಕೊಡು ಬಿಡು. ನಮ್ಮ ಗೊತ್ತಾತ ಸುಮ್ಮನೆ ಒಳಗಿಲ್ಲ ನೋಡು. ಹತ್ರೊಳಗೆ ವ್ಯಾಪಾರ ಮತ್ತೆ ಮರಿ ತಗೊಂತಿದ್ವಿ. ಹಂಗಲ್ಲ, ಅದು ವಿಚಾರ ಮಾಡ್ಬೇಕು ನಾವು ಇಲ್ಲಿ. ನೋಡು ಕೈ ಹೊಡಿ. 13 ಮರಿ ಕೊಡು ಬಿಡು. ನಾನು 200 ಕಮ್ಮ 10 ಹಂಗ ಇರ್ಕೊತೀನಿ. ಇಲ್ಲ ನಾನು ಒಟ್ಟ ಒಳಗಿಲ್ಲ. ನೀವು ಹೋದ್ರಷ್ಟ ಹೋಗ್ಲಿಕ್ಕೆ 10 ತಿಂದು ಬಿಡತ್ತೆ. ಹೋಲಿ ತಗೋ ಕಿಮ್ಮತ್ತಿಲ್ಲ. ಹಿಂದಿನ ಮರಿ ಬೆಳದಕ್ಕೆ ಹೋಗದ ಹೋಲಿ. ನಿನ್ನ ಅನ್ಕೂಲಿದ್ರೆ ಹೋಗಿ ಬೇಕ್ರಿ ಮರಿ ಕೊಡಿಸಿ ರೇಟ್ನಾಗ ಹೋದಿದ್ರಿ ಗಂಡ್ಮಗ್ನ 10,000 ಸ್ವಾಮಾಡ್ತಿದ್ರಿ. ಸ್ವಾಮಾಡ ಕೇಳಬಿಡೋದ್ರ ಕೆಳಗೆ ನಾನು ಇಲ್ಲೇ ನಿಂತ ಮಾತಾಡ್ತೀನಿ. ಲಾಸ್ ಹಾಕಿದ್ದು ಲಾಸ್ ಆದ್ರೂ ನೀನ್ ಹಣೆ ಬರ ಮತ್ತೇನೈತಿ? ಹೋಲಿ ತಗ 10 ಯಾರು ಕೊಡ್ತಾರೆ ನಿನಗೆ? ಇತ್ತ ಮರಿ ಲಾಸ್ ಆಗೈತಿ. ಹೋಲಿ ಅದ್ರ ಗಾನಿ ಇಂಥ ಮರಿ ಯಾರು ಹೋಯ್ತು? ನಮ್ಮ ದೇವನಹಳ್ಳಿಗೆ ಮರಿ ಶಿಫ್ಟ್ ಆಯ್ತಿದೆ. ಒಂದು ಮರಿ 8:15 ಆಯ್ತು. ಹೆಣ್ಣು ಮರಿ ಇದು.
ತೊಗೊಂಬ್ರ ಮಟ್ಟಾಕ್ತಿದ್ದೆ ಅಂತ ಬಿಡು. ಮಾತಾಡೋಣ ಇರು. ಸೊ ಗೈಸ್ ಫೈನಲಿ ಕುರಿಗಳು ಲೋಡ್ ಆಗಿದೆ, ಹೆಣ್ಗುರಿಗಳು ಎಲ್ಲ ಮೀನ್ಗಡ ಎಲಗ ಹೆಣ್ಗುರಿಗಳು ಲೋಡ್ ಆಗಿದೆ. ನಮ್ಮ ದೇವನಹಳ್ಳಿಗೆ ಹೋಗ್ತಿದೆ. ಎಲ್ಲ ಏನು ಪ್ರೈಸಲ್ಲಿ ಕೊಟ್ಟು ಮಾಡಿದ್ರಿ ತಗೊಂಡ್ರಿ? ಸರ್ ಎಲ್ಲ ಒಂದೊಂದು ಪ್ರೈಸ್ ಇದೆ. 8,500ದಿಂದ ಒಂದು 10 ಮರಿ ಹಾಕಿದ್ದೀವಿ, 9,500ದಿಂದ ಒಂದು 10 ಮರಿ ಹಾಕಿದ್ದೀವಿ, ಒಂದು 7,500ದಿಂದ ಒಂದು 10 ಮರಿ ಹಾಕಿದ್ದೀವಿ, ಒಂದು 2 ಮರಿ 11,000ಕ್ಕೆ ಹಾಕಿದ್ದೀವಿ. ಎಲ್ಲ ಟೋಟಲ್ 32 ಮರಿ ತೊಗೊಂಡಿದ್ದೀವಿ. ಇದು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ನಮ್ಮ ಫ್ರೆಂಡ್ ಫಾರ್ಮ್ಗೆ ಹೋಗ್ತಾ ಇದೆ. ಈಗ ಗಾಡಿ ಇವಾಗ ಇಲ್ಲಿಂದ ಬಿಟ್ಟರೆ 430 ಕಿಲೋಮೀಟರ್ ಇದೆ, 9 ಅವರ್ ಜರ್ನಿ. ಈಗ ನಮ್ಮ ಪ್ರಯಾಣ ಸಾಗ್ತಾ ಇದೆ. ಏನು ಈಗ ರೇಟ್ ಎಲ್ಲ ಬಕ್ರೀದ್ ಟೈಮಲ್ಲಿ ಏನು ರೇಟ್ ಎಲ್ಲ ರೀಸನಬಲ್ ಇದೆಯಾ? ಇಲ್ಲ ಸರ್, ರೀಸನಬಲ್ ಇಲ್ಲ. ಓಕೆ ಬಕ್ರೀದ್ ಸ್ಪೆಷಲ್ ಎಲ್ಲ ರೇಟ್ ಜಾಸ್ತಿ. ಮರಿಗೆ 1,500 ರೂಪಾಯಿ ಜಾಸ್ತಿ ಕೊಟ್ಟಂಗೆ ಆಗಿದೆ ಈಗ ನಾವು ಆಲ್ರೆಡಿ. ಬಕ್ರೀದ್ಗೆ ಅಂತ ಎಲ್ಲ ಡಿಮ್ಯಾಂಡ್ ಇದೆ ಮರಿಗಳು. ರೈತರು ತಗೊಳ್ಳೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ದೀಪಾವಳಿ ನವೆಂಬರ್ ಟೈಮಲ್ಲಿ ಬಂದರೆ 1,500 ರೂಪಾಯಿ ಹೆಚ್ಚು ಕಮ್ಮಿ ಸಿಗುತ್ತೆ. ಇವಾಗ ಸ್ವಲ್ಪ ಡಿಮ್ಯಾಂಡ್ ಇದೆ ಮರಿಗಳು ಎಲ್ಲ. ಇನ್ನೂ 1 ತಿಂಗಳು 2 ತಿಂಗಳು ಬಿಟ್ಕೊಂಡ್ಬಂದರೆ ವಾಸಿ ಅನ್ಸುತ್ತೆ. ಓಕೆ ಸರ್. ನಮ್ಮ ಮರಿಗಳೆಲ್ಲ ಲೋಡ್ ಮಾಡಾಯ್ತು. ಸಣ್ಣ ಮರಿಗಳು ತೋರಿಸಿದ್ದೀನಿ, ದೊಡ್ಡ ಮರಿಗಳು ತೋರಿಸಿದ್ದೀನಿ, ಬಕ್ರೀದ್ ಸ್ಪೆಷಲ್ ಒಳ್ಳೊಳ್ಳೆ ಮರಿಗಳೆಲ್ಲ ತೋರಿಸಿದ್ದೀನಿ. ಯಜಮಾನ್ರೆ ಯಾವ ಸಂತೆ ಇದೆ, ಏನ್ ಫೇಮಸ್ ಇದೆ? ಅಮೀನ್ಗಡ ಸಂತೆ ಫೇಮಸ್ ಇಲ್ಲಿ. ಓಕೆ, ಸಾಗರ ಮರಿ ಫೇಮಸ್ ಸಂತೆ ಇಲ್ಲಿ. ಶನಿವಾರಕ್ಕೊಮ್ಮೆ ನಡೀತೈತಿ. ಓಕೆ, ಯಾವ ದೇವ್ರ ಹೆಸರು ಮೇಲೆ? ಆಂಜನೇಯ ಸ್ವಾಮಿ ಮೇಲೆ ನಡೀತೈತಿ. ಓಕೆ, ಒಳ್ಳೆ ವ್ಯಾಪಾರ ನಡೆಯುತ್ತೆ. ಒಳ್ಳೆ ವ್ಯಾಪಾರ ಈ ನಡೀತಿ. ಸುತ್ತಮುತ್ತ ಇನ್ನು ಯಾವ್ಯಾವ ಜಾತ್ರೆಗಳೆಲ್ಲ ನಡೆಯುತ್ತೆ? ಸುತ್ತಮುತ್ತ ಮಂಗಳೂರ, ಬನಶಂಕರಿ, ಪಟ್ಟದಕಲ್ಲು, ಶಿವಮಂದಿರ ಅವೆಲ್ಲ ಜಾತ್ರೆ. ಈ ಸುತ್ತಮುತ್ತ ಹಳ್ಳಿಗಳು ಯಾವ್ಯಾವ ಹಳ್ಳಿ ಸೇರ್ತವೆ ಇಲ್ಲಿ? ಐವಳ್ಳಿ, ಕ್ಯಾದಗಿರಿ, ಚಿಲಾಪುರ, ಗುಡೂರು, ಮತ್ತು ಬದಾಮಿ, ಓಕೆ, ಕೆರೂರು ಮಂದಿ. ಕೆರೂರು ಮಂದಿನೂ ಬರ್ತೀನಿ. ಕೆರೂರಲ್ಲೂ ಜಾತ್ರೆ ನಡೆಯುತ್ತೆ ಅಂತ? ಕೆರೂರಲ್ಲಿ ಆಯ್ತಾ, ಅಲ್ಲಿರೋ ಇಲ್ಲಿ ಬರ್ತಾರ. ಓಕೆ, ಅಲ್ಲಿ ತಗೊಂತಾರ, ಇಲ್ಲಿ ಮಾರಕ್ ಬರ್ತಾರ. ಈ ಬಕ್ರೀದ್ ಸ್ಪೆಷಲ್ ಒಳ್ಳೆ ಎಲಗಟ್ಟಗರು ಏನ್ ಸೇಲ್ ಆಯ್ತಿದೆ? ಒಳ್ಳೆ ಬಜಾರ್ ಇದೆಯಾ? ಒಳ್ಳೆ ಬಜಾರ, ಟಗರ್ ಮೇಲೆ ಬಜಾರ. ಟಗರು ಇದ್ದಂಗ 35,000, 40,000. ಟಗರುಗಳು ತಗೋತಿದ್ರ ಈ ಮುಸಲ್ಮಾನ್ ಬಂದವರು ಬಂದಿ? ಇನ್ನ ಮಾರ್ತಾವ ಟಗರ್ ಮೇಲೆ. ನೆಕ್ಸ್ಟ್ ವಾರದಲ್ಲಿ, ನೆಕ್ಸ್ಟ್ ವಾರ ಮಾರ್ತಾವ. ಓಕೆ, ಬಕ್ರಿ ಹಬ್ಬ ಆಗುತ್ತಾನ ಮಾರ್ತಾವ ಮರಿ. ಓಕೆ, ಬಕ್ರಿ ಹಬ್ಬ ಕಮ್ಮಿ ಮಾರ್ತಾವ. ಓಕೆ, ಈಗ ಸ್ವಲ್ಪ ಡಿಮ್ಯಾಂಡ್ ಏನಾರು ಇದೆಯಾ ಮರಿಗಳಿಗೆ? ಇವಾಗ ಬಕ್ರಿ ಹಬ್ಬ ಸಂಬಂಧ ಡಿಮ್ಯಾಂಡ್. ಓಕೆ, ಒಳ್ಳೆ ಡಿಮ್ಯಾಂಡ್ ಇದೆ. ಒಳ್ಳೆ ಡಿಮ್ಯಾಂಡ್. ರೈತರುಗಳು ಒಳ್ಳೆ ಮಾಲ್ ತಂದು ಒಳ್ಳೆ ಮಾಲ್ ಒಗತೆ ಮಾಲ್ ಮೇಸಿ ಒಳ್ಳೆ ಸಂಪಾದನೆ ತೊಗೊಂಡೋಕ್ಕಾರ ಇಲ್ಲಿ. ಓಕೆ, ನೀವು ಇಲ್ಲೇನ್ ಮೀಡಿಯೇಟರ್ ತರ ಮಾಡ್ತೀರಾ? ನಾವು ಮರಿ ಕೊಡಿಸ್ತೀವಿ. ಕೊಡ್ಸೋದು ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ ನೀವು? ಏನ್ 1,000-1,500. 1,000-1,500 ಮಾಡ್ತೀರಾ? ಓಕೆ, ಡೈಲಿ ಮಾರಿಸ್ತೀರಾ ಏನು? ಡೈಲಿ ಇಲ್ಲ, ನಮ್ಮೂರು ಇವತ್ತು ಸಂತೆ ವಾರಕ್ಕೊಮ್ಮೆ? ವಾರಕ್ಕೊಮ್ಮೆ, ಓಕೆ. ಪ್ರತಿ ಶನಿವಾರಕ್ಕೊಮ್ಮೆ. ಇದು ಯಾವ ಜಿಲ್ಲೆಗೆ ಬರುತ್ತೆ ಇದು? ಬಾಲ್ಕೋಟ್ ಜಿಲ್ಲಾ, ಹುಣಗುನ್ ತಾಲೂಕು. ಹುಣಗುನ್ ತಾಲೂಕು, ಅಮೀನ್ಗಡ. ಅಮೀನ್ಗಡ. ಓಕೆ ಸ್ನೇಹಿತರೆ, ಇದಾಗಿತ್ತು ಅಮೀನ್ಗಡ ಎಲಗ ಟಗರು ಜಾತ್ರೆ ಎಕ್ಸ್ಪ್ಲೋರು. ಇಲ್ಲಿ ನಾವೆಲ್ಲ ಸಣ್ಣ ಮರಿ ತಾವಿಂದ ಹಿಡಿದು ದೊಡ್ಡ ಮರಿ ಎಲ್ಲ ತೋರಿಸಿದ್ದೀವಿ. ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಈ ಎಲಗ ಟಗರು ಬಿಸ್ನೆಸ್ ಹೇಗೆಲ್ಲ ಮಾಡ್ತಾರೆ, ಬಂದು ತಗೊಂಡು ಅಲ್ಲಿ ಮಾಡಿದೆ ಯಾವ ರೀತಿ ಒಂದು ವರ್ಷಕ್ಕೆ ಸೇಲ್ ಮಾಡ್ತಾರೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ಫುಲ್ಲು ಡೀಟೇಲ್ಸ್ ವಿಡಿಯೋ ಇದೆ. ಈ ವಿಡಿಯೋನ ಫುಲ್ಲು ನೋಡಿ. ನಮ್ಮ ಚಾನಲ್ಲು ಏಕನಾಡಿಗ ಯೂಟ್ಯೂಬ್ ಚಾನಲ್ ಅಂತ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದು ರೈತರ ಪರವಾಗಿ, ರೈತರ ಮಾರ್ಕೆಟಿಂಗಾಗಿ ಒಂದು ಚಾನಲ್ ಕಾರ್ಯನಿರ್ವಹಿಸ್ತಿದೆ. ಈ ಚಾನಲ್ನ ನೀವು ಮತ್ತಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದ್ರ ಮುಖಾಂತರ ನಮ್ಮ ಚಾನಲ್ನ ಬೆಂಬಲಿಸಿದ್ರೆ ಇನ್ನೂ ಮತ್ತಷ್ಟು ವಿಡಿಯೋಗಳು ನಿಮಗಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು.